ಹಾಯ್ ನಮಸ್ಕಾರ. ನಾನೀಗ ನಿಮಗೆ ಹೈದರಾಬಾದ್ನ ಯರಗಡ್ಡ ಪ್ರಾಂತದಲ್ಲಿ ಮಾನಸಿಕ ರೋಗಿಗಳಿರುವ ಆಸ್ಪತ್ರೆಯನ್ನು ತೋರಿಸಲು ಇಚ್ಛಿಸುತ್ತೇನೆ. ಇದು ತೆಲಂಗಾಣ ರಾಷ್ಟ್ರದಲ್ಲಿರುವ ಸಚಿವಾಲಯ. ಇದಕ್ಕೆ ಅಂಬೇಡ್ಕರ್ ಹೆಸರನ್ನು ಇಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇದನ್ನು ವಿಧಾನಸೌಧ ಅಂತ ಕರಿತೀವಿ. ಈ ಸಚಿವಾಲಯದ ಮುಖಾಂತರ ರಾಜ್ಯದ ಆಡಳಿತೆಯನ್ನು ನಡೆಸುತ್ತಾರೆ. ಅದೇ ಸಚಿವಾಲಯದ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಇದೆ. ಅಂಬೇಡ್ಕರ್ ಕಟೌಟ್ ಇದೆ ದೊಡ್ಡದು. ಅದರ ಮುಂದೆ ದೀಪವನ್ನು ಸೂಚಿಸುವ ಒಂದು ದೊಡ್ಡದಾದ ಕಟ್ಟಡ ಇದೆ. ಯರಗಡ್ಡದಲ್ಲಿರುವ ಮಾನಸಿಕ ರೋಗಿಗಳ ಆಸ್ಪತ್ರೆಗೆ ಹೋಗಬೇಕಾದ್ರೆ ನಾವು ಮೊದಲು ಹೈದರಾಬಾದ್ನಿಂದ ಸಿಕಿಂದ್ರಾಬಾದ್ಗೆ ಹೋಗಬೇಕು. ಸಿಕಿಂದ್ರಾಬಾದ್ನಿಂದ SR ನಗರಕ್ಕೆ ಹೋಗಬೇಕು. ಮಾನಸಿಕ ರೋಗಿಗಳ ಆಸ್ಪತ್ರೆಗೆ ಹೋಗಬೇಕಾದ್ರೆ ಈ SR ನಗರದಿಂದ ನಾವು ಆಟೋ ಹಿಡಿದು ಹೋಗಬೇಕು. ಇಲ್ಲಿಂದ ಆಟೋ ಒಂದು 20 ರೂಪಾಯಿಗೆ ಬರ್ತಾರೆ. ನಾವು 20 ರೂಪಾಯಿ ಕೊಟ್ಟು ಆಟೋ ಹತ್ತಿದರೆ ನೇರವಾಗಿ ಆಸ್ಪತ್ರೆಯ ಮುಂಭಾಗದಲ್ಲಿ ಬಿಡ್ತಾರೆ. ಒಳಗಡೆ ಹೋಗಬೇಕಂದ್ರೆ 25 ರೂಪಾಯಿ ತೊಗೊತಾರೆ. ಇಲ್ಲಿ ನೋಡಿ, ಇದೇ ಮಾರ್ಗವಾಗಿ ನಾವು ಆಸ್ಪತ್ರೆಗೆ ಹೋಗಬೇಕು. ಇಲ್ಲಿ ನೋಡಿ, ಇದು ಆಸ್ಪತ್ರೆಯ ಮುಂಭಾಗ. ಇಲ್ಲಿ ನೋಡಿ ಕಾಣ್ತಾ ಇದೆ. ಇದು ತೆಲಂಗಾಣ ಸರ್ಕಾರದ ಎದೆ ಭಾಗದ ಆಸ್ಪತ್ರೆ. ಇದು ಎದೆ ಭಾಗ ಅಂದರೆ ಶ್ವಾಸಕೋಶ, ಹೃದಯ ಇವುಗಳನ್ನು ಚೆಕ್ ಮಾಡುವ ಆಸ್ಪತ್ರೆ ಇದು. ಇಲ್ಲಿ ಮಾನಸಿಕ ರೋಗಿಗಳು ಕೂಡ ಇದ್ದಾರೆ ಹಾಗೂ TB ಪೇಷಂಟ್ ಕೂಡ ಇರ್ತಾರೆ. ನಾನು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ಇದನ್ನು ಯರಗಡ್ಡ ಆಸ್ಪತ್ರೆ ಎಂದು ಕೂಡ ಹೇಳ್ತಾರೆ. ಯರಗಡ್ಡ ಆಸ್ಪತ್ರೆ ಅಂತೇಳಿ ಇದು ಫೇಮಸ್ ಆಗಿದೆ. ಇಲ್ಲಿ ಎಲ್ಲ ರೀತಿಯ ರೋಗಿಗಳು ಅಡ್ಮಿಟ್ ಆಗಿರ್ತಾರೆ. ಮಾನಸಿಕ ರೋಗಿಗಳು, ಕ್ಯಾನ್ಸರ್ ಪೇಷಂಟ್ಗಳು, ಹೃದಯದ ಕಾಯಿಲೆ ಇರುವವರು ಹಾಗೂ TB ಪೇಷಂಟ್ಗಳು ಇವರೆಲ್ಲರೂ ಇಲ್ಲೇ ಅಡ್ಮಿಟ್ ಆಗ್ತಾರೆ. ಇದು ತೆಲಂಗಾಣದಲ್ಲಿ ಅತಿ ದೊಡ್ಡದಾದ ಆಸ್ಪತ್ರೆ. ಇದನ್ನು ತೆಲಂಗಾಣ ಸರ್ಕಾರ ನೋಡಿಕೊಳ್ಳುತ್ತದೆ. ಒಳಗಡೆ ಹೋದರೆ ಎಲ್ಲ ಕಾಡಿನಿಂದ ಕೂಡಿರುತ್ತದೆ. ದೊಡ್ಡ ದೊಡ್ಡ ಮರಗಳು, ನಿರ್ಜನ ಪ್ರದೇಶ, ಹಳೆಯ ಕಟ್ಟಡಗಳಿಂದ ಕೂಡಿದ ಈ ಆಸ್ಪತ್ರೆ ನೋಡಲು ತುಂಬ ಸೊಗಸಾಗಿದೆ. ಒಂದು ಕಾಡಿನಲ್ಲಿ ನಾವು ವಿಹರಿಸ್ತೀವೋ ಎನ್ನುವ ರೀತಿಯಲ್ಲಿದೆ. ಯಾಕಂದರೆ ಮಾನಸಿಕ ಪೇಷಂಟ್ಗಳಿಗೆ ಯಾವುದೇ ರೀತಿಯ ಕಿರಿಕಿರಿ ಇರಲಾರದೆ ಸ್ವಚ್ಛಂದವಾಗಿ ಶಾಂತಿಯಾಗಿರಬೇಕು. ಆ ಶಾಂತಿಯನ್ನು ಇಲ್ಲಿ ನಾವು ಕಾಣ್ಬೋದು. ಇಲ್ಲೇ ಮಾರಿಯಮ್ಮ ಟೆಂಪಲ್ ಕೂಡ ಇದೆ ಹಾಗೂ ಇಲ್ಲಿ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನನ್ನು ಇಸ್ಕಾನ್ ಸಂಸ್ಥೆಯವರು ನಡೆಸಿಕೊಳ್ತಾರೆ. ಇಲ್ಲಿ ಮುಂಜಾನೆ ನಾಷ್ಟ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟ ಕೂಡ ಕೊಡುತ್ತಾರೆ. ಆದರೆ ಚಾರ್ಜ್ ಮಾತ್ರ ಕೇವಲ 5 ರೂಪಾಯಿ ಮಾತ್ರ ಇಟ್ಟಿರ್ತಾರೆ. ಅಂದರೆ ನಾಷ್ಟಕ್ಕೆ 5 ರೂಪಾಯಿ, ಮಧ್ಯಾಹ್ನ ಊಟಕ್ಕೂ 5 ರೂಪಾಯಿ, ರಾತ್ರಿಯ ಊಟಕ್ಕೂ ಕೂಡ 5 ರೂಪಾಯಿಯನ್ನು ಇಟ್ಟಿರ್ತಾರೆ. ಇಲ್ಲೇ ಸುತ್ತಮುತ್ತ ಒಳ್ಳೆಯ ಪರಿಸರ ಇದೆ. ಭಕ್ತರಿಗೆ ಪೂಜೆ ಮಾಡುವುದಕ್ಕೋಸ್ಕರ ಮಾರಿಯಮ್ಮ ಗುಡಿ ಕೂಡ ಇದೆ. ಈ ಮಾರಿಯಮ್ಮ ಗುಡಿಯಲ್ಲಿ 10 ಗಂಟೆಗೆ ಪ್ರಸಾದವನ್ನು ನೀಡುತ್ತಾರೆ. ಅದನ್ನು ರೋಗಿಗಳು ತೆಗೆದುಕೊಂಡು ಊಟ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದು ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಯಾಗಿದೆ. ಇಲ್ಲಿ TBಗೆ ಸಂಬಂಧಪಟ್ಟ ರೋಗಿಗಳನ್ನು ಹಾಕ್ತಾರೆ. ಇಲ್ಲಿ ನೋಡಿ, ಕ್ಷಯ ರೋಗಿಗಳಿಗೆ ಉತ್ತಮವಾದ ವಾತಾವರಣ ಕಲ್ಪಿಸಲು ಪರಿಸರ ಎಷ್ಟು ಸೊಗಸಾಗಿದೆ ಹಾಗೂ ಶಾಂತಿಯುತವಾಗಿದೆ. ಇಲ್ಲಿ ಕಾಣ್ತಾ ಇರೋದೇ ಕ್ಷಯ ರೋಗಿಗಳಿಗೆ ಸಂಬಂಧಪಟ್ಟ ಆಸ್ಪತ್ರೆ. ಇಲ್ಲಿ ಕ್ಷಯ ರೋಗಿಗಳಿಗೆ ಮಾದಾರ ಚೆನ್ನಯ್ಯನ ಜಯಂತಿಯ ಅಂಗವಾಗಿ ನಾವು ಅವರಿಗೆ ಫಲಾಹಾರಗಳನ್ನು ತೆಗೆದುಕೊಂಡು ಹೋಗಿದ್ದೆವು ಹಾಗೂ ಎಲ್ಲರಿಗೂ ಹಂಚಿ ಆರೋಗ್ಯವಾಗಿರಲೆಂದು ದೇವರಲ್ಲಿ ಬೇಡಿಕೊಂಡೆವು. ಈ ಆಸ್ಪತ್ರೆ ಯರಗಡ್ಡ ಆಸ್ಪತ್ರೆ ಎಂದೇ ಪ್ರಸಿದ್ಧ. ಈ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ರೋಗಿಗಳು ಇರುತ್ತಾರೆ. ಅವರೆಲ್ಲರನ್ನು ದೇವರು ಆರೋಗ್ಯವಂತರಾಗಿ ಮಾಡಲೆಂದು ಹಾರೈಸುತ್ತಾ ಎಲ್ಲರಿಗೂ ನಾವು ತಂದ ಫಲಾಹಾರಗಳನ್ನು ಹಾಗೂ ಉಪಹಾರಗಳನ್ನು ನೀಡಿದೆವು. ಇಲ್ಲೇ ಪಕ್ಕದಲ್ಲಿ ಒಂದು ಶೆಡ್ ಇದೆ. ಆ ಶೆಡ್ನಲ್ಲಿ ರೋಗಿಗೆ ಸಂಬಂಧಪಟ್ಟ ಸಂಬಂಧಿಕರು ಬಂದು ವಿಶ್ರಾಂತಿ ಪಡೆಯಬಹುದು. ನಾವು ವಿಶ್ರಾಂತಿ ಪಡಿಬೇಕಂತ ಯೋಚನೆ ಮಾಡಿದ್ವಿ, ಆದರೆ ಸೊಳ್ಳೆಗಳು ಜಾಸ್ತಿ ಇದರಿಂದ ನಾವು ವಿಶ್ರಾಂತಿ ಪಡೆಯಲಿಲ್ಲ. ಇಲ್ಲಿ ನೋಡಿ, ಇದೊಂದು ಹಳೆಯ ಬಿಲ್ಡಿಂಗು, ನಿಜಾಮರ ಕಾಲದ ಬಿಲ್ಡಿಂಗ್ ಇದು. ಈ ನಿಜಾಮರ ಕಾಲದಲ್ಲಿ ಪ್ರಾರಂಭವಾದ ಈ ಬಿಲ್ಡಿಂಗು ಇಲ್ಲೇ ಮಾನಸಿಕ ರೋಗಿಗಳನ್ನು ಇಡ್ತಿದ್ರು ಅಂತೇಳಿ ಇಲ್ಲೇ ಜನರು ಹೇಳ್ತಾರೆ. ದೊಡ್ಡದಾದ ಬಿಲ್ಡಿಂಗು, ನೋಡಿದರೆ ಒಂಥರ ರಾಜವೈಭೋಗದಲ್ಲಿ ಇದೆ. ನಾವು ಅದನ್ನು ನೋಡಲು ಕಳ್ಳತನದಿಂದ ಹಿಂದಿನಿಂದ ಹೋಗಿ ನೋಡಿದ್ದೀವಿ. ಯಾಕಂದರೆ ಮುಂದಿನಿಂದ ಸೆಕ್ಯೂರಿಟಿ ಗಾರ್ಡ್ ಅವರು ಬಿಡಲಿಲ್ಲ. ಅದರ ಹಿಂದೆ ಅದನ್ನು ಪರಿಪಾಲಿಸುತ್ತಿರುವ ವಿಭಾಗ ಇದೆ. ಇದು ಆ ಆಸ್ಪತ್ರೆಯ ಪರಿಪಾಲಿಸುವ ವಿಭಾಗ. ಇಲ್ಲಿ ನೋಡಿ ಕಾಣ್ತಾ ಇದೆ. ಇದರ ಪಕ್ಕದಲ್ಲಿರುವ ಮಾರಿಯಮ್ಮ ಗುಡಿ ಹತ್ತಿರ ನಾವು ಇದ್ವಿ. ಯಾಕಂದರೆ ರೋಗಿಯನ್ನು ನೋಡಿ ಬಂದ ಮೇಲೆ ಅವರಿಂದ ನಾವು ದೂರ ಇರಬೇಕು.
ನೋಡಿ, ಇಲ್ಲಿ ಮಾರಮ್ಮ ಗುಡಿಯ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಆ ಆಲದ ಮರಕ್ಕೆ ಬೇರುಗಳು ಮೇಲಿನಿಂದ ಕೆಳಗಳವರೆಗೆ ಬಂದಿವೆ. ಅದು 4 ಕಾಲಮ್ ರೀತಿಯಲ್ಲಿದೆ. ಆ ಗಿಡದ ಪಕ್ಕದಲ್ಲೇ ಶಿವಾಲಯವನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡಿ ಕಾಣ್ತಾ ಇದೆ, ಒಂದು ಶಿವಲಿಂಗ ಹಾಗೂ ಬಸವ. ನಾವು ಈ ಶಿವಲಿಂಗ ಹಾಗೂ ಬಸವನನ್ನು ದರ್ಶನ ಮಾಡಿಕೊಂಡು ಇಲ್ಲೇ ವಿಶ್ರಾಂತಿ ಪಡಿತಾ ಇದ್ದೀವಿ. ಹಾಗೂ ಮಾರಮ್ಮ ಗುಡಿಯಲ್ಲಿ ಕೊಟ್ಟ ಪ್ರಸಾದವನ್ನು ಕೂಡ ಇಲ್ಲಿಗೆ ತಂದು ತಿಂತಾ ಇದ್ದೀವಿ. ಯಾಕಂದರೆ ನಾವು ರೋಗಿ ಹತ್ರ ಜಾಸ್ತಿ ಹೊತ್ತು ಇರಬಾರ್ದು, ಯಾಕಂದರೆ ಅದು ಅಂಟು ರೋಗ ಅಲ್ವಾ. ಅದಕ್ಕೆ ನಾವು ಇದೇ ಗುಡಿ ಹತ್ರ ಬಂದು ನಾವು ವಿಶ್ರಾಂತಿ ಪಡಿತಾ ಇದ್ದೀವಿ. ಈ ನಮ್ಮ ಭೋಲೆ ಶಂಕರ ಅಂದರೆ ಶಿವ ಎಲ್ಲಿಗೋದ್ರೂ ಕೂಡ ನಮಗೆ ಆಶ್ರಯ ಕೊಡ್ತಾನೆ ಎನ್ನುವ ನಂಬಿಕೆ ನಮಗೆ ಇದೆ. ಇಲ್ಲಿ ನೋಡಿ ಶಿವಾಲಯ. ಇದರ ಮುಂದೆ ಪಾರಿವಾಳಗಳು ಬಂದಿದ್ದವು. ನಮ್ಮ ಹುಡುಗರು ಆ ಪಾರಿವಾಳಕ್ಕೆ ನಾವು ತಂದ ಪ್ರಸಾದವನ್ನು ಹಾಕಿದಾಗ ಎಲ್ಲವೂ ಬಂದು ಆ ಪ್ರಸಾದವನ್ನು ತಿಂತಾ ಇದ್ದವು. ಅದನ್ನು ನೋಡಿ ನಮಗೆ ಸಂತೋಷ ಆಯಿತು. ಸಾಯಂಕಾಲ 6 ಗಂಟೆಗೆ ನಾವು ಮತ್ತೊಮ್ಮೆ ರೋಗಿಯನ್ನು ಮಾತಾಡಿಸಿ SR ನಗರದಲ್ಲಿರುವ ಬಾಯ್ಸ್ ಹಾಸ್ಟೆಲ್ಗೆ ಬಂದು ನಾವು ವಿಶ್ರಾಂತಿ ಪಡೆದೆವು. ಈ ಬಾಯ್ಸ್ ಹಾಸ್ಟೆಲ್ನಲ್ಲಿ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಊಟ ಇರುತ್ತದೆ.